ಮಾಡಿಕೊ. ನಾವು ನಮ್ಮ ಕರ್ತವ್ಯವನ್ನು ಮಾಡಿದ್ದೇವೆ. ಮಗನ ಒಳ್ಳೆಯ ಸ್ಥಾನದಲ್ಲಿರಿಸಿದ್ದೇವೆ. ಅವನು ಹೆಂಡತಿ ಮಕ್ಕಳು ಕೆಲಸ ಅಂತ ಬ್ಯುಸಿಯಾಗಿದ್ದಾನೆ. ಇನ್ನು ಅವನಿಗೆ ನಮ್ಮ ಅವಶ್ಯಕತೆ ಇಲ್ಲ. ಅದಕ್ಕೆ ಅವನು ವೃದ್ಧಾಶ್ರಮಕ್ಕೆ ಹಾಕ್ತಾನಂತೆ. ನೀನ್ಯಾಕೆ ಆರೋಗ್ಯ ಹಾಳು ಮಾಡ್ಕೋತೀಯ? ಅಯ್ಯೋ, ಆರೋಗ್ಯ ಕಾಪಾಡ್ಕೊಂಡು ಏನ್ ಮಾಡೋದ್ರಿ? ಯಾರಿಗೋಸ್ಕರ ಬದುಕುತ್ತಾ ಇದ್ದೇವೋ ಅವರಿಗೆ ನಾವು ಬೇಡ ಅಂದ ಮೇಲೆ ನಾವು ಬದುಕಿದ್ದು ಸತ್ತ ಹಾಗೆ. ಹಾಗಲ್ಲ ಅಪ್ಪ, ಇದು ನನ್ನ ನಿರ್ಧಾರ. ನಾನು ಹೇಳಿ ಆಗಿದೆ. ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳಿದ್ದು. ಸ್ವಲ್ಪ ದಿನ ಮಾತ್ರ ಮತ್ತೆ ಕರ್ಕೊಂಡು ಬರ್ತೀನಿ. ನೀವು ಸಂಜೆ ರೆಡಿಯಾಗಿರಿ. ಬಾ, ಏನೇನ್ ಬೇಕು ತೆಗೆದುಕೋ. ಆಮೇಲೆ ತಡವಾದರೆ ಮಕ್ಕಳು ಶಾಲೆಯಿಂದ ಬರುತ್ತಾರೆ. ಅವರ ಮುಖ ನೋಡಿದರೆ ನಮ್ಮ ಕಾಲೇ ಮುಂದೆ ಹೋಗಲ್ಲ. ಅಪ್ಪ ಅಮ್ಮ, ಇದೇ ನೋಡಿ ವೃದ್ಧಾಶ್ರಮ. ಅಪ್ಪ ಅಮ್ಮ, ಡೋಂಟ್ ವರಿ, ಇಲ್ಲಿ ನಿಮಗೆ ಯಾವುದೇ ತೊಂದರೆ ಇರಲ್ಲ. ನಿಮ್ಮ 6 ತಿಂಗಳು ಫೀಸನ್ನು ಬರೆಸಿದ್ದೇನೆ. ನಿಮಗೆ ಏನಾದರೂ ತೊಂದರೆಯಾದರೆ ನನಗೆ ಫೋನ್ ಮಾಡಿ. ಮೊಮ್ಮಕ್ಕಳನ್ನು ನೋಡುವ ಆಸೆ ಅವರ ಜೊತೆ ಇರೋಕೆ. ಏಕೆ ಅಪ್ಪ ಮಕ್ಕಳ ಹಾಗೆ ಹಠ ಮಾಡ್ತೀರಿ? ಮತ್ತೆ ಬರ್ಬೇಕಾದ್ರೆ ಮಕ್ಕಳನ್ನು ಕರೆದುಕೊಂಡು ಬರ್ತೀನಿ. ನೀವು ಇನ್ನು ಹೊರಡಿ, ನನಗೆ ಲೇಟ್ ಆಗುತ್ತೆ. ನಮಸ್ಕಾರ, ನಾನು ಜೋಸೆಫ್, ಈ ಪ್ರೇಮಾಲಯದ ಆಶ್ರಮದ ಸೀನಿಯರ್ ಸದಸ್ಯ. ಒಂದು ನಿಮಿಷ ಇರಿ, ನಮ್ಮ ಆಶ್ರಮದ ಎಲ್ಲ ಸದಸ್ಯರನ್ನು ನಿಮಗೆ ಪರಿಚಯ ಮಾಡಿಸುತ್ತೇನೆ. ಪ್ರೇಮಾಲಯದ ಎಲ್ಲ ಪ್ರೇಮ ಪುತ್ರರೇ, ಬನ್ನಿ ಇಲ್ಲಿ. ನಮ್ಮ ಮನೆಗೆ ಹೊಸ ಸದಸ್ಯರು ಬಂದಿದ್ದಾರೆ, ಬೇಗ ಬನ್ನಿ. ಇಷ್ಟೇ ಅಲ್ಲ, ಇನ್ನೂ ತುಂಬಾ ಜನ ಸದಸ್ಯರಿದ್ದಾರೆ. ಏನ್ ಶರ್ದಮ್ಮ, ಮಗ ಫೋನಿಗೆ ಸಿಕ್ಕಿದ್ನಾ? ಪಾಪ, ನನ್ನ ಮಗನಿಗೆ ಕೆಲಸದ ಒತ್ತಡ ಇರಬೇಕು. ಬಿಜಿ ಆಗಿದೆ ಅನ್ಸುತ್ತೆ. ಫೋನ್ ತೆಗಿತಾನೇ ಇಲ್ಲ. ಅವನು ಬಿಜಿದಕ್ಕೆ ನಿಮ್ ತಂದು ಬಿಟ್ಟಿದ್ದೀನಿ. ನೋ ಜೋಸಪ್ಪಣ್ಣ, ನನ್ನ ಮಗನ ಬಗ್ಗೆ ಹಾಗೆಲ್ಲ ಹೇಳ್ಬೇಡ. ಅವನಿಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಪರಿಸ್ಥಿತಿ ಕಟ್ಟು ಬಿದ್ದಿದ್ದರಿಂದ ನನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದಾನೆ. ನೋಡ್ತೀರು, ನನ್ನ ಕರ್ಕೊಂಡು ಹೋಗಕ್ಕೆ ಬರ್ತಾನೆ. ಈಗ ಹೋದಲ್ಲ ಶಾರದಮ್ಮ, ಮಗನ ಬದುಕಿಗೆ ತುಂಬಾ ಕಲಿತಿದ್ದೆ. ಆದ್ರೆ ಏನ್ ಮಾಡೋದು, ಮಗನ ಆಟ್ರಿ ಬಿಟ್ಟು. ಅಂದಾಗೆ ನಿಮ್ಮ ಹೆಸರೇನು? ನಮಸ್ಕಾರ, ನಾನು ರಾಮಣ್ಣ, ರಿಟೈರ್ಡ್ ಟೀಚರ್. ಏನ್ ವಿಧಿ ನೋಡಿ, ಸಮಾಜದ ಎಲ್ಲರಿಗೂ ತಿದ್ದಿ ಬುದ್ಧಿ ಹೇಳಿದ ನನಗೆ ನನ್ನ ಮಗ ಬುದ್ಧಿ ಹೇಳಿ ಶಾಲೆಗೆ ಮಕ್ಕಳನ್ನು ಕಳಿಸಿದ ಹಾಗೆ ನನ್ನ ಹೆಂಡತಿಯನ್ನು ಕರ್ಕೊಂಡು ಬಂದ. ರಾಮಣ್ಣ, ನೀವು ಇಷ್ಟೇ ಕಾಲ ನೋಡ್ಕೋಬೇಡಿ. ಇರೋರೆಲ್ಲ ನಮ್ಮ ವಯಸ್ಸಿನವರೇ. ಅಂದಾಗಿ ಇರೋರೆಲ್ಲ ಸಮಾನ ಮನಸ್ಕರು ಅಲ್ಲ, ಸಮಾನ ತೊಂದರೆ ಅನುಭವಿಸುತ್ತಿರುವವರು. ಅಂದ ಹಾಗೆ ಜೋಸಪ್ಪಣ್ಣ ಇಲ್ಲಿರುವ ಕಾರಣ. ರಾಮಣ್ಣ, ಏನ್ ಕಳ್ತೀವ? ನನ್ನ ಕಥೆನೇ ಬೇರೆ. ನನಗೆ ಗಂಡು ಮಕ್ಕಳಿಲ್ಲ, 2 ಹೆಣ್ಣು ಮಕ್ಕಳು. ಪ್ರೀತಿಯಿಂದ ಬೆಳೆಸಿ ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಿಸಿಬಿಟ್ಟೆ. ಆದರೆ ನನ್ನವಳು ತೀರಿಕೊಂಡ ಮೇಲೆ ಪರಿಸ್ಥಿತಿ ಬದಲಾಯಿತು. ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದೆ, ಈ ಪ್ರೇಮಾಲಯದ ಸೇವೆ. ನೀವೇ ಪುಣ್ಯವಂತರು ಜೋಸಪ್ಪಣ್ಣ. ಮಗು ಹೆಣ್ಣಾಗಲಿ ಅಥವಾ ಗಂಡಾಗಲಿ, ಈ ತಾಂತ್ರಿಕ ಯುಗದಲ್ಲಿ ಕೊನೆಗೆ ಅಪ್ಪ ಅಮ್ಮನಿಗೆ ಇಂಥ ಪ್ರೇಮಾಲಯ ಅಥವಾ ವೃದ್ಧಾಶ್ರಮವೇ ಗತಿ. ಆದರೆ ನಮ್ಮ ನಾವು ವಿಚಾರ ಹೇಳ್ತೀನಿ ಕೇಳು. ಇಲ್ಲಿರೋರೆಲ್ಲ ಬಡ ಕುಟುಂಬದಿಂದ ಬಂದಿಲ್ಲ, ಎಲ್ಲರೂ ಶ್ರೀಮಂತ ಕುಟುಂಬದವರೇ. ಅವರ ಮಕ್ಕಳು ಬೇರೆ ಬೇರೆ ಕೆಲಸದಲ್ಲಿದ್ದಾರೆ. ಡಾಕ್ಟರ್, ಇಂಜಿನಿಯರ್, ಪೇಂಟರ್, ಬಿಸಿನೆಸ್ ಮಾಡುವವರೇ ಮಕ್ಕಳು. ಜೋಸಪ್ಪಣ್ಣ, ಮಕ್ಕಳಿಗಾಗಿ ಆಸ್ತಿ ಮಾಡಬಾರದು, ಮಕ್ಕಳನ್ನೇ ಆಸ್ತಿಯನ್ನಾಗಿಸಬೇಕು. ಇಲ್ಲಿರುವ ಎಲ್ಲ ಯುವಕರಿಗೆ ನನ್ನ ಒಂದು ಮಾತು. ಒಂದ್ಸಾರಿ ನಿಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಳ್ಳಿ. ನೀವು ಸಣ್ಣವರಿರುವಾಗ ನೀವು ಆಡುವ ಒಂದು ನುಡಿಗಾಗಿ ನಿಮ್ಮ ತಂದೆ ತಾಯಿ ಕಾತರಿಂದ ಕಲಿತಾರೆ. ನೀವು ಪುಟ್ಟ ಹೆಜ್ಜೆ ಇಟ್ಟು ನಡೆಯಬೇಕೆಂದಾಗ, ನೀವು ಎಡವಿ ಬಿದ್ದಾಗ ನಿಮ್ಮ ತಂದೆ ತಾಯಿ ತೋಳುಗಳು ನೀವು ಬೆಳೆದಂತೆ ರಕ್ಷಣೆ ಮಾಡುತ್ತಿದ್ದವು. ಆದರೆ ನಿಮ್ಮ ತಂದೆ ತಾಯಿಗೆ ಪ್ರಾಯ ಆದಂತೆ, ವಯಸ್ಸಾದಂತೆ, ಶಕ್ತಿ ಕುಗ್ಗಿದಂತೆ ಅವರಿಗೆ ಹೆಜ್ಜೆಡಲು ಕಷ್ಟಪಡುತ್ತಿರುವಾಗ ಅವರಿಗೆ ಬೇಕಾಗಿರುವುದು ನಿಮ್ಮ ಹಣವಲ್ಲ, ಈ ವೃದ್ಧಾಶ್ರಮವೂ ಅಲ್ಲ. ಅವರಿಗೆ ಬೇಕಾಗಿರುವುದು ನಿಮ್ಮ ಸಾಂಗತ್ಯ, ನಿಮ್ಮ ಪ್ರೀತಿಯ ತೋಳುಗಳು. ಇವತ್ತೇ ಬರ್ತಾರಂತೆ, ಅಪ್ಪ ಅಮ್ಮ ಹೇಳಿದ್ರು. ಮಕ್ಕಳೇ, ಯಾರನ್ನ ಹುಡುಕ್ತಿದ್ದೀರಾ? ಇವತ್ತು ಅಜ್ಜ ಅಜ್ಜಿ ಬರ್ತಾರೆ ಅಂತ ಹೇಳಿದೆ ಅಲ್ವಾ, ಕಾಡ್ತಾನಿಲ್ಲ. ನಾವು ಸ್ಕೂಲ್ದಿಂದ ಎಷ್ಟು ಬೇಗ ಬಂದೀವಿ ಅಂತ ಗೊತ್ತಾ?
ಆದ್ರೆ ಇಲ್ಲಿ ನೋಡಿದ್ರೆ ಹೌದು, ಅಜ್ಜ ಅಜ್ಜಿ ಇದ್ರೆ ಸಂಜೆ ಬರಬೇಕಾದ್ರೆ ತಿಂಡಿ ಕೊಡುತ್ತಿದ್ರು, ನಮ್ಮ ಜೊತೆ ಆಟ ಆಡ್ತಿದ್ರು, ಕತೆ ಹೇಳ್ತಿದ್ರು. ಈಗ ಯಾರಿಲ್ಲ. ನೀವು ಎಷ್ಟೊತ್ತ ನೋಡಿದ್ರು ಕೆಲಸ ಅಂತ ಬಿಜಿ ಇರ್ತೀರಾ. ಹೌದು ಮಕ್ಕಳೇ, ಈ ಕಾಲದಲ್ಲಿ ಜೀವನ ನಡೆಸುವುದಕ್ಕೆ ಇಬ್ಬರೂ ದುಡಿಯುವುದು ಅನಿವಾರ್ಯ. ಹಾಗಂತ ಅಜ್ಜ ಅಜ್ಜಿನ ಆಶ್ರಮಕ್ಕೆ ಕಳಿಸ್ಬೇಕಾ? ಅವರಿಲ್ಲದೆ ನಮಗೆ ಎಷ್ಟು ಬೇಜಾರಾಗುತ್ತಿದೆ. ನಮ್ಮನ್ನ ನೋಡದೆ ಹೇಗಿರ್ತಾರೆ ಅವರು? ನೀವು ಅವರ ಬಗ್ಗೆ ಯೋಚನೆ ಮಾಡಬೇಡಿ. ಅವರು ಅಲ್ಲಿ ತುಂಬಾ ಖುಷಿಯಾಗಿದ್ದಾರೆ. ಅವರಿಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ. ಅಲ್ಲಿ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನೀವು ಅವರ ಬಗ್ಗೆ ತುಂಬಾ ತಲೆ ಕೆಡಿಸಿಕೊಳ್ಳಬೇಡಿ. ನೀವು ಓದಿನ ಕಡೆ ಗಮನ ಕೊಡಿ. ನಾವು ಓದಿ ಏನಾಗ್ಬೇಕು? ನೀವು ಓದಿ ದೊಡ್ಡ ಕೆಲ್ಸಕ್ಕೆ ಹೋಗ್ಬೇಕು. ನಾವು ಇಬ್ಬರು ಚೆನ್ನಾಗಿ ಓದಿ ಕೆಲಸ ತೆಗೆದುಕೊಂಡು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಕಾ? ನೀವು ಹೋಗಿ ಆಟ ಆಡಿಕೊಳ್ಳಿ. ಭವ್ಯ, ನಾವು ಯಾಕೋ ತಪ್ಪು ನಿರ್ಧಾರ ತೆಗೆದುಕೊಂಡು ಅನಿಸುತ್ತಿದೆ. ಹೌದು ರೀ, ಮಕ್ಕಳು ಅಜ್ಜ ಅಜ್ಜಿನ ತುಂಬಾ ಹಚ್ಕೊಂಡಿದ್ದಾರೆ. ನಾವು ತೆಗೆದುಕೊಳ್ಳುವ ನಿರ್ಧಾರದ ಉದ್ದೇಶವನ್ನು ಅವರು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಹೌದು, ಯಾಕೋ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಾ ಇದೆ. ನಾವು ಇನ್ನು ಸುಮ್ಮನಿದ್ದರೆ ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗುತ್ತದೆ. ಬಾ, ಈಗಲೇ ಹೋಗಿ ಅಪ್ಪ ಅಮ್ಮನನ್ನು ಕರೆದುಕೊಂಡು ಬರೋಣ. ಬನ್ನಿ ಹೋಗೋಣ. ಅತ್ತೆ ಮಾಮ, ನನ್ನನ್ನು ಕ್ಷಮಿಸಿ, ನಮ್ಮಿಂದ ತಪ್ಪಾಯ್ತು. ಬನ್ನಿ ಮನೆ ಹೋಗೋಣ. ಪರವಾಗಿಲ್ಲ, ಹೇಳು. ಅಪ್ಪ ಅಮ್ಮ, ನನ್ನನ್ನು ಕ್ಷಮಿಸಿ, ನನ್ನಿಂದ ತಪ್ಪಾಯಿತು. ಬನ್ನಿ ಮನೆಗೆ ಹೋಗೋಣ. ಇರ್ಲಿ ಬಿಡು, ಈಗಾದ್ರೂ ಬುದ್ಧಿವಂತಲ್ಲ, ಅಷ್ಟೇ ಸಾಕು. ಅಜ್ಜ ಅಜ್ಜಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇವೆ ಮಕ್ಕಳೇ, ನೀವು ಚೆನ್ನಾಗಿದ್ದೀರಾ? ಹಾ ಅಜ್ಜಿ, ನೀವಿಲ್ದೆ ನಾವು ಹೇಗಿದ್ದೀವಿ ಅಂತ ಗೊತ್ತಾ? ನಮಗೂ ಕೂಡ ನೀವು ಇಲ್ಲದೆ ತುಂಬಾ ಬೇಜಾರಾಯ್ತು.